ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ರಾಜ್ಯ ಸರ್ಕಾರ ಯಾವುದೇ ಯೋಜನೆ ಅಥವಾ ನೇಮಕಾತಿ ಪ್ರಕ್ರಿಯೆ ರೂಪಿಸುವಾಗ ವಿದ್ಯಾರ್ಥಿಗಳು, ರೈತರು ಹಾಗೂ ಕನ್ನಡಿಗರ ಹಿತಾಸಕ್ತಿಯನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಕರ್ನಾಟಕ ಜನಭೂಮಿ ಕನ್ನಡಿಗರ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕನ್ನಡಿಗ ಬಾಬು ಹುಸೇನ್ ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದರು. ಪೊಲೀಸ್ ಇಲಾಖೆಯ ನೇಮಕಾತಿಗೆ ನಿಗದಿಪಡಿಸಿರುವ 700 ಹಾಗೂ 500 ರೂಪಾಯಿಗಳ ಅರ್ಜಿ ಶುಲ್ಕವು ಸಾವಿರಾರು ಬಡ ಅಭ್ಯರ್ಥಿಗಳ ಮೇಲೆ ಆರ್ಥಿಕ ಹೊರೆ ಉಂಟುಮಾಡಿದೆ. ಸರ್ಕಾರ ಈ ಶುಲ್ಕವನ್ನು ತಕ್ಷಣವೇ ಹಿಂಪಡೆಯಬೇಕು ಅಥವಾ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಹಣವನ್ನು ಮರುಪಾವತಿಸಬೇಕು ಎಂದು ಅವರು ಒತ್ತಾಯಿಸಿದರು. ಮುಂದುವರಿದು ಮಾತನಾಡಿದ ಅವರು, ಕೇವಲ ಗ್ಯಾರಂಟಿ ಯೋಜನೆಗಳನ್ನು ನೀಡಿದರೆ ಸಾಲದು, ಅದರ ಜೊತೆಗೆ ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ ಗುಣಮಟ್ಟದ ಉಚಿತ ಆರೋಗ್ಯ ಸೇವೆ ದೊರೆಯುವಂತೆ ಸರ್ಕಾರ ವ್ಯವಸ್ಥೆ ಕಲ್ಪಿಸಬೇಕು. ಅಷ್ಟೇ ಅಲ್ಲದೆ 10ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗೆ ಉಚಿತ ಶಿಕ್ಷಣ ನೀಡುವುದರಿಂದ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಅಲ್ಲದೆ ಕರ್ನಾಟಕ ಜನಭೂಮಿ ಕನ್ನಡಿಗರ ಸೇನೆಯು ಸರ್ಕಾರದ ಮುಂದೆ ಪ್ರಮುಖವಾಗಿ 3 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದೆ. ಮೊದಲನೆಯದಾಗಿ, ರಾಜ್ಯದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಭಾಷೆಯನ್ನು ಕಡ್ಡಾಯ ವಿಷಯವಾಗಿ ಜಾರಿಗೊಳಿಸಬೇಕು. ಎರಡನೆಯದಾಗಿ, ರೈತರಿಗೆ ತಾಲ್ಲೂಕು ಕಚೇರಿಗಳಲ್ಲಿ ನೀಡಲಾಗುವ ಅನುದಾನ, ಪರಿಹಾರ ಮತ್ತು ಇತರೆ ಅಗತ್ಯ ದಾಖಲೆಗಳ ಪ್ರತಿಗಳನ್ನು ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ವಿತರಿಸುವ ವ್ಯವಸ್ಥೆಯಾಗಬೇಕು. ಮೂರನೆಯದಾಗಿ, ಕನ್ನಡ ಪರ ಹೋರಾಟಗಾರರ ವಿರುದ್ಧ ದಾಖಲಾಗಿರುವ ಅನಗತ್ಯ ಮೊಕದ್ದಮೆಗಳನ್ನು ಸರ್ಕಾರ ತಕ್ಷಣವೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಸರ್ಕಾರ ಶೀಘ್ರವೇ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ಜನಸಾಮಾನ್ಯರ ನಿರೀಕ್ಷೆಗೆ ಸ್ಪಂದಿಸಬೇಕು ಎಂದು ಅವರು ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಪ್ರಮುಖ ಪದಾಧಿಕಾರಿಗಳಾದ ಸೈಯದ್ ಅಹ್ಮದ್, ಮನೋಜ್ ಕುಮಾರ್, ಶಂಶು, ಜಾವೇದ್ ಅಹ್ಮದ್, ತಹಸೀನ್ ತಾಜ್, ನಜೀಂ ಬಾನು ಮತ್ತು ಸೋನು ಸಿಲಾವತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ನಮಸ್ಕಾರ. ಸ್ವಲ್ಪ ಜೋರ ಕೂತ್ಕೊಳ್ಳಿ, ಜೋರಾಗಿ. ಇವತ್ತಿನ ದಿನ ಕರ್ನಾಟಕ ಜನ್ಮಭೂಮಿ ಕನ್ನಡಿಗರ ಸೇನೆ ವತಿಯಿಂದ ರಾಜ್ಯ ಕಾರ್ಯಕಾರಿಣಿ ಸಭೆ ಶಿಡ್ಲಘಟ್ಟದಲ್ಲಿ ಹಮ್ಮಿಕೊಳ್ಳಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಇವತ್ತಿನ ದಿನ ಏನು ನಾವು ಸರ್ಕಾರಕ್ಕೆ ಕೆಲವೊಂದು ಮನವಿಗಳನ್ನು ಮಾಡಲಿದ್ದೇವೆ. ಅದೇನಂತ ಹೇಳಿದ್ರೆ, ಇವತ್ತು ಯಾವುದೇ ಒಂದು ರಾಜಕೀಯ ಪಕ್ಷವಾಗಲಿ ಅಥವಾ ಸಂಘ ಸಂಸ್ಥೆ ಆಗಲಿ ಅದನ್ನು ಬೆಳಿಬೇಕಾದರೆ ಪತ್ರಿಕಾ ಮಾಧ್ಯಮದವರು ತುಂಬ ಮುಖ್ಯವಾಗಿರ್ತಾರೆ. ಮುಖ್ಯವಾಹಿನಿ ಯಾರಂತ ಹೇಳಿದ್ರೆ ಅದು ಪತ್ರಿಕಾ ಮಾಧ್ಯಮ. ತಮ್ಮ ಪತ್ರಿಕೆ ಮಾಧ್ಯಮ ಹಾಗೂ ಸುದ್ದಿವಾಹಿನಿಯ ಮುಖಾಂತರ ನಾನು ಸರ್ಕಾರಕ್ಕೆ ಕೆಲವೊಂದು ಬೇಡಿಕೆಗಳನ್ನು ನಮ್ಮ ಸಂಘಟನೆ ವತಿಯಿಂದ ಇಡ್ತಾ ಇದ್ದೀನಿ. ಅದೇನಂತ ಹೇಳಿದ್ರೆ, ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರ್ಬೋದು, ಪತ್ರಿಕಾ ಮಾಧ್ಯಮದವರಿಂದ ಈಗ ಸಾರ್ವಜನಿಕರಿಗೆ ಗೊತ್ತಾಗಿದೆ, ಸುಮಾರು 55,600 ಚಿಲ್ಲರೆ ನಮ್ಮ ಹುದ್ದೆಗಳನ್ನು ಕರ್ನಾಟಕ ಸರ್ಕಾರ ಸೃಷ್ಟಿ ಮಾಡಿದೆ. ಅದರಲ್ಲಿ ಸುಮಾರು ಸೇವಾ ಶುಲ್ಕ ಅಂತ ಹೇಳ್ಬಿಟ್ಟು 700 ರೂಪಾಯಿ, 500 ರೂಪಾಯಿ ಈ ರೀತಿ ಸರ್ಕಾರ ಆ ಶುಲ್ಕನ ತಗೊಳ್ತಾ ಇದೆ. ನಾನು ಸರ್ಕಾರದ ಕೇಳೋದಕ್ಕೆ ಇಷ್ಟಪಡ್ತೇನೆ, ಇವತ್ತಿನ ದಿನ ಏನು 55,000 ಹುದ್ದೆಗಳನ್ನು ತಾವು ಸರ್ಕಾರದಿಂದ ನೇಮಕ ಮಾಡ್ತಾ ಇದ್ದೀರ, ಅದಕ್ಕೆ ಕನಿಷ್ಠ ಪಕ್ಷ ಒಂದು 5ರಿಂದ 6 ಲಕ್ಷ ಜನ ಅಭ್ಯರ್ಥಿಗಳು ಪತ್ರಿಕೆಯನ್ನು ಹಾಕ್ತಾರೆ. ಆ 6ರಿಂದ 700, 500 ರೂಪಾಯಿ ತಗೊಳ್ತಾ ಇದ್ದೀರಾ. ಸುಮಾರು 6ರಿಂದ 7 ಲಕ್ಷ ಅಭ್ಯರ್ಥಿಗಳ ಶುಲ್ಕವನ್ನು ತಾವು ಇಸ್ಕೊಂಡು ಹುದ್ದೆ ಕೊಡೋದಾದರೆ 50,000 ಹುದ್ದೆಗಳನ್ನು ಕೊಡ್ತಾ ಇದ್ದೀರಿ. ಈ ಹಣವನ್ನು ದುರುಪಯೋಗ ಆಗ್ತಾ ಇದೆ. ಉತ್ತೀರ್ಣ ಆಗಿರೋ ಸದಸ್ಯರನ್ನ ನೀವು ಹುದ್ದೆಗೆ ತಗೊಳ್ತಾ ಇದ್ದೀರಾ, ಅನುತ್ತೀರ್ಣ ಆದವ್ರನ್ನ ಮನೆಗೆ ಬಿಡ್ತಾ ಇದ್ದೀರಾ. ಅಂತಹ ಅನುತ್ತೀರ್ಣ ಆದ ವಿದ್ಯಾರ್ಥಿಗಳಿಗೆ ಇದು ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಏನು ಮಾಡ್ತಾ ಇದ್ದೀನಿ, ಏನು ಈ ಹುದ್ದೆಗಳನ್ನು, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದೀರಾ, ಆ ಹುದ್ದೆಗಳ ಶುಲ್ಕವನ್ನು ಅನುತ್ತೀರ್ಣ ಆದವರು, ತಮ್ಮ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆದವರ ಹುದ್ದೆ ಹಣವನ್ನು ತಾವು ಹಿಂತಿರುಗಿಸ್ಬೇಕು, ಸರ್ಕಾರ ಹಿಂತಿರುಗಿಸ್ಬೇಕು. ಮುಂದಿನ ದಿನಗಳಲ್ಲಿ ಏನಿವತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಯಾವುದೇ ಸರ್ಕಾರಿ ಶಾಲೆ ಆಗಲಿ, ಸರ್ಕಾರಿ ಅನುದಾನಿತ ಶಾಲೆ ಆಗಲಿ, ಕನ್ನಡ ಕಲಿಕೆ ಕಡ್ಡಾಯ ಆಗಬೇಕು. ಯಾವುದೇ ಕಾರಣಕ್ಕೂ ಇದರ ಜೊತೆಗೆ ಏನಿವತ್ತು ಕರ್ನಾಟಕ ಸರ್ಕಾರ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಆರೋಗ್ಯ ಉಚಿತವಾಗಿ ಆರೋಗ್ಯ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು.
ಮುಂದಿನ ಹಂತದಲ್ಲಿ ಏನು ನಮ್ಮ ಇಡೀ ರಾಜ್ಯದಲ್ಲಿ ಇಡೀ ದೇಶಕ್ಕೆ ಎಲುಬಾಗಿರುವ ಅನ್ನದಾತರಿಗೆ ತಮ್ಮ ಪತ್ರಿಕಾ ಮಾಧ್ಯಮದೊಂದಿಗೆ ನಾನು ಒಂದು ಮಾತನ್ನು ಕರ್ನಾಟಕ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಇವತ್ತು ಏನು ಅನ್ನದಾತರಿಗೆ ತಾವು ಪಹಣಿ EC ಅನ್ನೋ ನಕಲು ಪ್ರತಿಗಳನ್ನು ಕೊಡ್ತಾ ಇದ್ದೀರಾ, ಈ ಒಂದು ನಕಲು ಒಂದು ಪ್ರತಿ ಕೊಡಬೇಕಾದ್ರೆ ತಮಗೆ ಕನಿಷ್ಠ ಪಕ್ಷ 60 ಪೈಸೆ ವೆಚ್ಚ ಆಗುತ್ತೆ. ಆದರೆ ತಾವು 100 ರೂಪಾಯಿ ಅದನ್ನು ಶುಲ್ಕನ ಭರಿಸ್ತಾ ಇದ್ದೀರಾ. ಇದು ಖಂಡಿತವಾಗ್ಲೂ ಅನ್ಯಾಯ, ರೈತರಿಗೆ ಆಗ್ತಾ ಇರೋ ಅನ್ಯಾಯ. ಈ ಶುಲ್ಕವನ್ನು ತಾವು ಉಚಿತವಾಗಿ ಕೊಡಬೇಕು. ಪ್ರತಿಯೊಂದು ರೈತರಿಗೆ ಪಹಣಿ ಹಾಗೂ ಹಕ್ಕುಪತ್ರಗಳನ್ನು ಏನು ಪತ್ರಗಳನ್ನು ವಿತರಿಸ್ತಾ ಇದ್ದೀರಾ, ನಕಲು ಪತ್ರಗಳನ್ನು, ಈ ದೇಶದ ಅನ್ನದಾತ ರೈತ ಬೆನ್ನೆಲುಬಾಗಿ ನಿಂತಿರ್ತಾನೆ. ಅಂತಹ ರೈತನಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸಂಬಂಧಪಟ್ಟ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಏನಿದೆ ಅನ್ನದಾತನಿಗೆ ನೆರವಾಗಿ ನಿಂತ್ಕೋಬೇಕು ಸರ್ಕಾರ. ಮುಂದಿನ ಹಂತದಲ್ಲಿ ಇವತ್ತು ನಾವು ಕರ್ನಾಟಕ ಜನ್ಮಭೂಮಿ ಕನ್ನಡಿಗರ ಸೇನೆ ವತಿಯಿಂದ ಇವತ್ತು ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ನಿಗದಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಕನ್ನಡ ಹಬ್ಬನ ನಮ್ಮ ಕರ್ನಾಟಕದ ಗಡಿ ಪ್ರದೇಶವಾದ ಬಾಗೇಪಲ್ಲಿ, ಇಲ್ಲಿ ತೆಲುಗು ಭಾಷೆ ಅತಿ ಹೆಚ್ಚಾಗಿದೆ. ಹಾಗಾಗಿ ಅಲ್ಲಿ ಒಂದು ನಾಡು ನುಡಿ ನೆಲ ನಮ್ಮ ಸಂಸ್ಕೃತಿ ಉಳಿಸೋದಕ್ಕಾಗಿ ಕನ್ನಡ ಹಬ್ಬವನ್ನು ಆಚರಿಸಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಾವು ಎಲ್ಲ ಒಂದು ಉದ್ದೇಶ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹಂತವಾಗಿ ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಅಂತಾರಾಜ್ಯದ ಮಟ್ಟದಲ್ಲಿ ರಾಜ್ಯದ ಗಡಿ ಭಾಗಗಳು ಏನಿದೆ, ಆಂಧ್ರ ಆಗಿರ್ಬೋದು ಹಾಗೂ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಇಂಥ ಗಡಿ ಭಾಗದಲ್ಲಿ ನಮ್ಮ ಕನ್ನಡ ಹಬ್ಬನ ಆಚರಿಸ್ತಾ ಮುಂದಿನ ದಿನಗಳಲ್ಲಿ ನಾಡು ನುಡಿ ರಕ್ಷಣೆಗಾಗಿ ನಾವು ಸದಾ ಸಿದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಮ್ಮ ಸುದ್ದಿವಾಹಿನಿ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಂತ ಏನು ಬಿಟ್ಟಿದೆ, ಈ ಯೋಜನೆಗಳು ಬಿಟ್ಟ ಮೇಲೆ ಸರ್ಕಾರದ ವತಿಯಿಂದ ಜನತೆಗೆ ಹೊರೆ ಆಗಿದೆ. ಅದು ಅನೇಕ ವಿಧಾನಗಳು, ಒಂದು ಚಾಪಕಾಗದ ಆಗ್ಬೋದು, ತಾಲೂಕು ಕಚೇರಿಗೆ ಸಂಬಂಧಪಟ್ಟಂಗೆ. ಇದು ಬಿಟ್ಟು ಇವಾಗ ಪಾಣಿನೇ ಯಾಕೆ ನೀವು ಉಚಿತ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ? ಪಾಣಿ ಕಾಗದ ಯಾಕೆ ಉಚಿತ ಕೊಡಬೇಕಂತ ಹೇಳಿದ್ರೆ, ತಾವು ಮಾಧ್ಯಮದವ್ರಿಗೆ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಯಾಕೆ ಇಷ್ಟಪಡ್ತೇನೆ, ಒಂದು ಕಾಗದದ ಮೇಲೆ 60 ಪೈಸೆ ಆಗಿದೆ. ಒಂದು ಕಾಗದದ ಮೇಲೆ 60 ಪೈಸೆ ನಕಲು ಪ್ರತಿ ಸರ್ಕಾರದಿಂದ ಕೊಡಬೇಕೇ ವಿನಃ ರೈತರು ಯಾಕೆ ಅದನ್ನು ಹಣ ಕೊಟ್ಟು ತಗೋಬೇಕು? ಸರ್ಕಾರದಿಂದ ಉಚಿತವಾಗಿ ಕೊಡಬೇಕು. ತಾವೆಲ್ಲಿ ರೈತ ಅನ್ನದಾತ ಆಗಿರ್ತಾನೆ, ದೇಶದ ಬೆನ್ನೆಲುಬಾಗಿ ನಿಂತಿದ್ದಾನೆ. ಅಂತಹ ರೈತನಿಗೆ ನೀವು ನಕಲು ಪ್ರತಿಗಳು ಕೊಡೋದಕ್ಕೂ 100 ರೂಪಾಯಿ ಇಸ್ಕೊಂಡು ದ್ರೋಹ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಬೇರೆ ಮಾತೇ ಇಲ್ವಲ್ಲ? ಯಾಕೆ ಹೇಳಬಾರ್ದು ನಾವು? ಅದನ್ನು ಯಾಕೆ ಶುಲ್ಕ ಇಲ್ಲದೆ ಕೊಡಬೇಕು? ಸರ್ಕಾರ ಕೊಡಲೇಬೇಕಾಗುತ್ತೆ. ಇವತ್ತು ನೋಂದಣಿ ಫೀಸ್ ಬಂದು 32% ರೈಸ್ ಮಾಡಿದ್ರು. ಹೌದು. ಮತ್ತು ಚಾಪಕ್ಕಾಗದ 20 ರೂಪಾಯಿಗೆ ಸಿಗ್ತಾ ಇದ್ದಂತೂ 10 ರೂಪಾಯಿಗೆ ಸಿಗುವಂಥದ್ದು ಚಾಪಕ್ಕಾಗದ ಬಡವರಿಗೆ, ಅತಿ ಬಡವರಿಗೆ ಏನಾದರೂ ಒಂದು ಚಾಪಕ್ಕಾಗದ ಬೇಕು ಅಂದರೆ 10 ರೂಪಾಯಿಗೆ 20 ರೂಪಾಯಿಗೆ ಸಿಗೋದು. ಇವತ್ತು 100ವರೆಗೆಲ್ಲ ಖಾಸಗಿಯವರೆಗೆ ವಹಿಸ್ಬಿಟ್ಟು 100 ರೂಪಾಯಿ ಇಲ್ಲದ್ದು ಒಂದು ಕಾಪಿ ಹೊರಗಡೆ ಕೊಡೋದಿಲ್ಲ. ಇವತ್ತು ಏನು ಸರ್ಕಾರ ಏನು ತಾಲೂಕು ಆಡಳಿತ ಕಚೇರಿಯಲ್ಲಿ ಏನು ಅಧಿಕಾರಿಗಳಿದ್ದಾರೋ ಸರ್ವಾಧಿಕಾರಿಗಳಾಗ್ತಾ ಇದ್ದಾರೆ. ಏನಂದರೆ ಈ ಭೂಗಳರಿಂದ ಹಣ ಪಡೆಯೋದು ಸುಲಭ ಆಗ್ಬಿಟ್ಟಿದೆ. ಇವತ್ತು ನಮ್ಮ ಕರ್ನಾಟಕದಿಂದ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗಬೇಕು. ಇವತ್ತು ನಮ್ಮ ಕನ್ನಡಿಗರ ಹೋರಾಟ ಏನಿದೆ, ಈಗಾಗಲೇ ತಮಗೆಲ್ಲರಿಗೂ ಮಾಹಿತಿ ಇದೆ. ಯಾವುದೇ ಒಂದು ಹೋರಾಟ ರೈತರ ಬಗ್ಗೆ ಆಗಲಿ, ಕಾರ್ಮಿಕರ ಬಗ್ಗೆ ಆಗಲಿ, ಅದೇನಾದರೂ ನಮ್ಮ ನೀರಿಗಾಗಿ ಹೋರಾಟ ಮಾಡೋದು, ಅದು ಯಾವಾಗಲೂ ಕನ್ನಡ ಪರ ಹೋರಾಟಗಾರರ ವಿನಃ ಬೇರೆ ಯಾವುದೇ ಸರ್ಕಾರದ ವ್ಯಕ್ತಿಗಳು ಬಂದು ಹೋರಾಟ ಮಾಡ್ತಾ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲೂ ನಾನು ಹೇಳ್ತಾ ಇದ್ದೀನಿ, ಸದಾ ಸಿದ್ಧ ಕನ್ನಡ ಪರ ಹೋರಾಟಗಾರರು ಯಾವುದೇ ಒಂದು ಕರ್ನಾಟಕಕ್ಕೆ ಚ್ಯುತಿ ಬಂದಾಗ ಸದಾ ಸಿದ್ಧರಾಗಿ ಸೇನಾನಿಗಳು, ಸಿಪಾಯಿಗಳಾಗಿ ನಿಂತಿರ್ತೀವಿ ಕನ್ನಡ ಪರ ಹೋರಾಟಗಾರರು. ಈಗ ತಮ್ಮ ಸಂಘಟನೆ ಚಾಲನೆ ಕೊಟ್ಟು ಹತ್ತಿರ 7 ರಿಂದ 8 ವರ್ಷ ಆಯಿತು. ಈಗ ತಾವು ಯಾವುದನ್ನ ಒಂದು ವಿಚಾರಕ್ಕೆ ಯಾವುದಕ್ಕೆ ಇಷ್ಟಪಡ್ತೇನೆ, ಹಲವಾರು ಸಂಘ ಸಂಸ್ಥೆಗಳ ಕನ್ನಡ ಪರ ಹೋರಾಟಗಾರರ ಜೊತೆ ಶಿಡ್ಲಘಟ್ಟದಲ್ಲೂ ಸಹ ನಾನು ರೈತ ಪರ ಹೋರಾಟಗಳನ್ನು ಮಾಡಿದ್ದೀನಿ. ಈಗಾಗಲೇ ಹಲವಾರು ಉದಾಹರಣೆಗಳಿದೆ. ನಾನು ಬೆಂಗಳೂರಿನ ಏನು ಟೌನ್ ಹಾಲ್ ಮುಂಭಾಗದಲ್ಲಿ ಶಿಡ್ಲಘಟ್ಟದಲ್ಲಿ ನಮ್ಮ ಸಂಘಟನೆಯಿಂದ ಹಲವಾರು ಹೋರಾಟಗಳನ್ನು, ರೈತ ಪರ ಹೋರಾಟಗಳನ್ನು ಮಾಡಿಕೊಂಡು ಎಲ್ಲ ಹಲವಾರು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಏನು ಹೋರಾಟಗಳನ್ನು ಹಮ್ಮಿಕೊಂಡಿದ್ವು ಆ ಹೋರಾಟಗಳಲ್ಲಿ ನಾವು ಸಹ ಕೈ ಜೋಡಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇವತ್ತು ಏನು ನಮ್ಮ ಶಿಡ್ಲಘಟ್ಟದ ಜಂಗಮಕೋಟೆಯಲ್ಲಿ ಸರ್ಕಾರ ವತಿಯಿಂದ ಭೂ ಒತ್ತುವರಿ ಮಾಡ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರ ಚರ್ಚಿಸಿ
ನಾನು ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಬೆಂಬಲ ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹೇಳೋದಕ್ಕೂ ಇಷ್ಟಪಡ್ತೇನೆ, ಆ ರೈತ ಸಂಘದ ಅಧ್ಯಕ್ಷರ ಜೊತೆ ಮಾತನಾಡಿ ನಾವು ಸಹ ಅವರೊಂದಿಗೆ ಅನಿರ್ದಿಷ್ಟ ಕಾಲ ಏನು ಧರಣಿ ಮಾಡ್ತಾ ಇದ್ದಾರೋ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಮುಂದೆ, ಖಂಡಿತ ನಾವು ಸಹ ಅವರು ಬೆಂಬಲ ಕೊಡೋದಕ್ಕೆ ಸದಾ ಸಿದ್ಧ. ತಮ್ಮ ಕಡೆಯಿಂದ ತಮಗೊಂದು ತಾವು ಇರುತ್ತಾ? ಖಂಡಿತ. ಇವತ್ತು ನಾನು ಎದೆ ತಟ್ಟಿ ಹೇಳಬೇಡಿ, ನಾವು ಕನ್ನಡಿಗರು ಅಂತ ಒಂದು ಲಂಚಕೋರರು ನಮ್ಮ ಗಮನಕ್ಕೆ ಬಂದಾಗ ಸರ್ಕಾರ ಹಾಗೂ ಜನರ ಮಧ್ಯೆ ಸೇತುವೆಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ತಾಲೂಕು ಕಚೇರಿ ಆಗ್ಬೋದು, ನಗರಸಭೆ ಎರಡೂ ಹಣ ಕೊಡದೆ ಯಾವುದೇ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ತಮ್ಮ ಸಂಘಟನೆ ಸಾರ್ವಜನಿಕರ ಜೊತೆಯಲ್ಲಿ ಕೈ ಜೋಡಿಸಿ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ತಮ್ಮ ಕಡೆಯಿಂದ ತಮ್ಮ ಈ ಒಂದು ಒಳ್ಳೆಯ ಒಂದು ಮಾಹಿತಿನ ನೀವು ಪ್ರಶ್ನೆನ ಮಾಡ್ತಾ ಇದ್ದೀರಿ. ಖಂಡಿತ ಇವತ್ತು ಏನು ನಾವು ಶಿಡ್ಲಘಟ್ಟದಲ್ಲಿ ಕರ್ನಾಟಕ ಜನ್ಮಭೂಮಿ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷನಾಗಿ ನಾನು ಶಿಡ್ಲಘಟ್ಟದಲ್ಲಿ ವಾಸಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಎದೆ ತಟ್ಟಿ ಹೇಳಬೇಡ, ನನ್ನ ಗಮನಕ್ಕೆ ಬಂದಾಗ ಇಡೀ ಸಂಘಟನೆ ಅವರ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ. ಅದನ್ನ ಕಂಠಮುಕ್ತವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ತಾಲೂಕು ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಅಂತೇಳ್ಬಿಟ್ಟು ಸಾರ್ವಜನಿಕರನ್ನೇ ಕೇಳಿ ಬರ್ತಾ ಇದೆ. ಇದಕ್ಕೇನ ಕಡಿವಾಣ ಹಾಕೋದಕ್ಕೆ ನಿಮ್ಮ ಸಂಘಟನೆ ಈಗಾಗಲೇ ನನಗೂ ಸಹ ಮಾಹಿತಿ ಬಂದಿರುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನ ಕೂಲಂಕುಷವಾಗಿ ನಾವು ವಿಚಾರಣೆ ಮಾಡಿ, ನಾವು ಬೇರೆ ಯಾರು ಇದ್ದಾರೆ ಅಂತ ಹೇಳಿ ನಾವು ಒಬ್ಬರ ಮೇಲೆ ದ್ವೇಷ ಸಾಧಿಸೋದಾಗ್ಲಿ ಅಥವಾ ಬೇರೆ ಒಬ್ಬರಿಗೆ ಬೆರಳು ತೋರಿಸೋದಾಗ್ಲಿ ಮಾಡೋದಿಲ್ಲ. ನನ್ನ ಗಮನಕ್ಕೆ ಬಂದಿದೆ, ನಾನು ಸಹ ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರು ಲಂಚ ತಗೊಳ್ತಾ ಇದ್ದಾರೋ ಅವ್ರ ವಿರುದ್ಧವಾಗಿ ಖಂಡಿತ ಹೋರಾಟ ಮಾಡಿ.